ಇಂದ್ರದೇವರು ಮಳೆಗರಿತಾರೆ. ಮಳೆಗರೆದಾಗ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿ ಎಲ್ಲ ಗೋಪಾಲಕರ ರಕ್ಷಣೆಯನ್ನ ಮಾಡಿದ. ಹಾಗಾಗಿ ಅದನ್ನು ಸೂಚನೆ ಮಾಡುವಂತೆ ಇತ್ತು ಅಂತ ಈ ಅಂಶವನ್ನು ತಿಳಿಸ್ಲಿಕ್ಕೆ ಇಲ್ಲಿ ರಾಯರು ಕೃತ ರುಚಿರ ಮಹಾ ಬಾಲಲೀಲಹ ಅಂತ ದೊಡ್ಡ ಬಾಲಲೀಲೆಗಳನ್ನು ತೋರಿಸಿದ. ನೋಡ್ಲಿಕ್ಕೆ ಬಾಲಲೀಲೆ, ಅದರ ಮಹಾತ್ಮರ ಲೀಲೆ ಅದು ಅಂತ ಈ ರೀತಿ ಅರ್ಥವನ್ನ ಮಾಡಿಕೊಂಡು ಕೊನೆಗೆ ಮೃನ್ನಾ ಭಕ್ಷೀತಿ ಮಾತುಹು ಸ್ವವದನ ಜಗದ್ಭಾಸಯನ್ ಭಾಸತಾಮೆ ಅಂತ ಹೇಳಿ ಈ ರೀತಿ ಒಂದು ಅಂಕರೂಢ ತೊಡೆ ಮೇಲೆ ಕೂತಿದ್ದಾಗ ಆಗ ಕೃಷ್ಣ ತಾನು ತೋರಿಸಿದ್ದು ಇಡೀ ಜಗತ್ತನ್ನ ಒಂದು ಬಾರಿ ತೋರಿಸಿದ. ಯಾವಾಗ? ಆಕಳಿಸಿದಾಗ. ಏನೋ ಒಮ್ಮೆ ಮಗು ಆಕಳಿಸ್ತು ಅಂತ ನೋಡಿದಾಗ ಯಶೋದೆಗೆ ತೋರಿಸಿದ್ದು ಇಡೀ ಪ್ರಪಂಚವನ್ನ ತೋರಿಸಿದ. ಇನ್ನೊಮ್ಮೆ ಮಣ್ಣು ತಿಂದ ಅನ್ನುವ ಸಂದರ್ಭ ಬಂತು. ಎರಡೂ ಸಂದರ್ಭ ಅಂದ್ರೆ 2 ಬಾರಿ ವಿಶ್ವರೂಪ ದರ್ಶನ ಯಶೋಧಾದೇವಿಗೆ ಆಗಿದೆ ಅನ್ನುವ ಅಂಶವನ್ನು ತಿಳಿಸಲಿಕ್ಕೆ ಮೊದಲನೇ ಪಾದ ಕೊನೆಯ ಪಾದದಲ್ಲಿ ರಾಯರು ಇಲ್ಲಿ ಹೇಳಿದ್ದು ವಿಷಯ ಈ ರೀತಿ ಮೃನ್ನಾ ಭಕ್ಷೀತಿ ಮಾತುಹು ಸ್ವವದನ ಜಗದ್ಭಾಸಯನ್ ಭಾಸತಾಮೆ. ಆ ಸಂದರ್ಭದಲ್ಲಿ ಏನಾಯ್ತು, ಮಣ್ಣನ್ನು ತಿಂದು ಬಂದ, ಮಣ್ಣನ್ನ ಆಮೇಲೆ ತೋರಿಸು ಅಂತಂದ. ಆಗ ಹೇಳ್ದ ಒಂದು ಮಾತು ಬರುತ್ತೆ ಭಾಗವತದಲ್ಲಿ. ಆ ಭಾಗವತದ ಅಭಿಪ್ರಾಯವನ್ನ ಇಲ್ಲಿ ರಾಯರು ತಿಳಿಸಿದ್ದಾರೆ. ಏನು ಅಂತಂದ್ರೆ ಭಾಗವತದಲ್ಲಿ ಬರುವ ಶ್ಲೋಕ ನೋಡಿ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯ ಗಿರಸ್ತರಿಹಿ ಸಮಕ್ಷಂ ಪಶ್ಯಮೇ ಮುಖಂ ಅಂತ ಕೃಷ್ಣ ಹೇಳ್ತಾನೆ ಯಶೋದೆಗೆ. ನೀನೇನು ನಿಜವಾಗ್ಲೂ ತಿಂದಿದ್ಯಾ? ಇವರೆಲ್ಲ ಹೇಳ್ತಾ ಇದ್ದಾರೆ, ನೀ ತಿಂದಿದ್ಯಾ ಅಂತ, ಮಣ್ಣನ್ನ ತಿಂದಿದ್ಯಾ ಅಂತ ಪ್ರಶ್ನೆ ಕೇಳ್ತಾಳೆ. ಆಗ ಉತ್ತರ ಹೇಳ್ತಾನೆ ಕೃಷ್ಣ, ನಾಹಂ ಭಕ್ಷಿತವಾನಂಬ. ಸಾಮಾನ್ಯವಾಗಿ ಈ ವಾಕ್ಯಕ್ಕೆ ನೋಡಿದ್ರೆ ಸುಳ್ಳು ಹೇಳ್ದ ಅಂತ ಗೊತ್ತಾಯ್ತು. ಇಲ್ಲ ಇಲ್ಲ ಅಮ್ಮ, ನಾನು ತಿನ್ಲಿಲ್ಲ, ನಾನು ನಿಜವಾಗ್ಲೂ ನಾನು ತಿನ್ಲಿಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಸರ್ವೇ ಮಿಥ್ಯಾಭಿಶಂಸಿನಃ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರ ಮಾತೇನಾದ್ರೂ ಸತ್ಯ ಅಂತ ಆಗಿದ್ರೆ ಮೊದಲು ನನ್ನ ಬಾಯಿ ತೆಗೆದು ನೋಡು, ನಾನು ಮಣ್ಣನ್ನು ತಿಂದಿದ್ದೀನೋ ಇಲ್ವೋ ಅಂತ ನಿಂಗೆ ಗೊತ್ತಾಗುತ್ತೆ ಅಂತ. ಈ ತರ ಕೃಷ್ಣ ಹೇಳಿದ್ರೆ ಸಿಗಾಕೊಳ್ಳಲ್ವೇ? ಮಣ್ಣನ್ನ ತಿಂದ ಮೇಲೆ ನಿಜವಾಗಿಯೂ ಬಾಯಿಯನ್ನು ತೆಗೆದು ಯಶೋಧಾದೇವಿ ನೋಡಿದ್ರೆ ಖಂಡಿತ ಅಲ್ಲಿ ಮಣ್ಣು ಇದ್ದೇ ಇರುತ್ತೆ, ತಿಂದಿದ್ ಮಣ್ಣೆ ಅಂದ್ಮೇಲೆ ಇದ್ದೇ ಇರ್ಬೇಕಲ್ವಾ? ಅಂದ್ರೆ ಹಾಗಲ್ಲ. ಇಲ್ಲಿ ಕೃಷ್ಣ ಸುಳ್ಳು ಹೇಳಿದ ಅಂತ ಯಾರು ಹೇಳಿದ್ದು? ನೀವು ಅನ್ಕೊಳ್ತಾ ಇರೋದು ಸುಳ್ಳು ಹೇಳಿದಾನೆ ಅಂತ. ಆದ್ರೆ ಕೃಷ್ಣ ಅಲ್ಲಿ ಸುಳ್ಳು ಹೇಳಲೇ ಇಲ್ಲ. ಅವನ ವಾಕ್ಯ ನೋಡಿ, ನಾಹಂ ಭಕ್ಷಿತವಾನಂಬ ಅಂತ ಹೇಳ್ತಾ ಇದ್ದಾನೆ. ಯಶೋಧಾದೇವಿಗೆ ಆ ತಿಳುವಳಿಕೆ ಇಲ್ಲ. ಅವಳಿಗೆ ಏನಾಗಿದೆ, ಭಗವಂತನ ಬಗ್ಗೆ ಜ್ಞಾನ ಭಕ್ತಿ ವೈರಾಗ್ಯ ಬೇಕು. ಭಕ್ತಿ ಬಂದಿದೆ, ಯಾಕೆ? ಮಗ ಅನ್ನೋ ಪ್ರೀತಿ ಮೇಲೆ ಕೊನೆಗೆ ಭಗವಂತನಿಗೆ ಮಾಡುವುದಕ್ಕಿಂತ ಹೆಚ್ಚು ಪ್ರೀತಿ ಆ ಮಗನ ಮೇಲೆ ಮಾಡ್ತಾ ಇದ್ದಾಳೆ. ಯಾಕೆಂದ್ರೆ ಯಾರೇ ತಾಯಂದ್ರಿಗಾಗ್ಲಿ ತಮ್ಮ ಮಕ್ಕಳ ಮೇಲೆ ಪ್ರೀತಿ ಎಷ್ಟಿರುತ್ತೆ ಅಂದ್ರೆ ಭಗವಂತನೂ ಮರೆಯುವಂತಹ ಪ್ರೀತಿ ಇರುತ್ತೆ. ಇಲ್ಲೇನಾಗಿದೆ, ಯಶೋಧಾದೇವಿಗೆ ತನ್ನ ಮಗ ಕೃಷ್ಣ ಅಂತ ಅನ್ಕೊಂಡು ಭಗವಂತ ಅಲ್ಲ ಅನ್ನುವ ಭಾವದಲ್ಲಿ ಇನ್ನೂ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಾಳೆ. ಅದು ಭಕ್ತಿಯಾಗಿ ಪರಿಣಾಮ ಹೊಂದ್ಬಿಟ್ಟಿದೆ. ಭಕ್ತಿ ಇದೆ, ವೈರಾಗ್ಯ ಇದೆ, ಆದ್ರೆ ಏನಿಲ್ಲ ಅಂತಂದ್ರೆ ಸರಿಯಾದ ಜ್ಞಾನ ಇಲ್ಲ. ನಮಗೆ ಭಕ್ತಿ, ನಿಜವಾದ ಭಕ್ತಿ ಆಗಬೇಕು ಅಂದ್ರೆ ಮಹಾತ್ಮ್ಯ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಮಗ ಅನ್ನುವ ಜ್ಞಾನ ಬಂದ್ರೆ ಅದು ಮಹಾತ್ಮ್ಯ ಜ್ಞಾನ ಇರಲ್ಲ. ತನ್ನ ಮಗ ಅನ್ನುವ ಕಾರುಣ್ಯ ಭಾವ ಅದರಲ್ಲಿ ಇರುತ್ತೆ. ಆದ್ರೆ ದೊಡ್ಡವ ಅನ್ನೋ ಜ್ಞಾನ ಯಾವಾಗ ಬರ್ಲಿಕ್ಕೆ ಸಾಧ್ಯ? ಭಗವಂತ ಅಂತ ತಿಳಿದಿರಬೇಕು. ಆದ್ರೆ ಯಶೋಧಾದೇವಿಗೆ ಭಗವಂತ ಅನ್ನೋ ಜ್ಞಾನ ಇಲ್ಲ. ಆದ್ರೆ ಭಗವಂತ ಎಚ್ಚರಿಸ್ತಾ ಇದ್ದಾನೆ, ನಾಹಂ ಭಕ್ಷಿತವಾನಂಬ. ತಾಯಿ, ಅಮ್ಮ, ನಾನೇ ತಿಂದಿದ್ದು ಅಂತ. ನಾನೇ ತಿಂದಿದ್ದು ಅಂತೆಲ್ಲಿದೆ? ನ ಅಹಂ, ನಾನ್ ತಿಂದಿದ್ದಲ್ಲ ಅಂತ ಹೇಳ್ತಾ ಇದ್ದಾನಲ್ವಾ ಕೃಷ್ಣ ಸ್ಪಷ್ಟವಾಗಿ. ಅಂದ್ರೆ ಹಾಗಲ್ಲ. ನಾ ಅಂತಂದ್ರೆ ಸಂಸ್ಕೃತದಲ್ಲಿ ನಾ ಅಂತಂದ್ರೆ ಪುರುಷ ಅಂತ ಅರ್ಥ. ಶ್ರೇಷ್ಠ ಮನುಷ್ಯನಿಗೆ ನಾ ನರೌ ನರಹ ಅಂತ ನಾವೆಲ್ಲ ಶಬ್ದ ಬಳಸೋದಿದೆ. ನರಹ ಅಂತ ಬಳಸ್ತೇವೆ ಸಂಸ್ಕೃತದಲ್ಲಿ. ಅದರ ಮೊದಲನೇದು ಶಬ್ದ ಏನು? ನಾ ನರೌ ನರಹ, ನಾ ಅಂತ ಶಬ್ದ. ಹಾಗಾದ್ರೆ ನಾ ಅಂದ್ರೆ ಪರಮ ಪುರುಷ, ಎಲ್ಲರಿಗಿಂತಲೂ ಶ್ರೇಷ್ಠ ಆ ನಾರಾಯಣ ಅಂತ ಅರ್ಥ. ನಾನು ಸಾಕ್ಷಾತ್ ನಾರಾಯಣ ಬಂದಿದ್ದೇನೆ, ನಾನು ಯಾವತ್ತಾರು ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ? ನಾಹಂ ಭಕ್ಷಿತವಾನಂಬ. ನಿಜವಾಗ್ಲೂ ನಾನು ನಾರಾಯಣನಾದ ಆ ಪರಮಪುರುಷನಾದ ನಾನು ನಿಜವಾಗ್ಲೂ ತಿಂದಿದ್ದೇನೆ. ಹಾಗಾದ್ರೆ ಸರ್ವೇ ಮಿಥ್ಯಾಭಿಶಂಸಿನಃ ಅಂತ. ಮಿಥ್ಯಾಭಿಶಂಸಿನಃ ಅಂದ್ರೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಬೇರೆಯವರೆಲ್ಲ ಅಂತ ಹೇಳ್ದಲ್ವಾ ಕೃಷ್ಣ. ಅಂದ್ರೆ ಅವ್ರು ಯಾರು ಸುಳ್ಳು ಹೇಳಿದ್ದು ಅಂತ ಕೃಷ್ಣ ಹೇಳಿಲ್ಲ. ಸರ್ವೇ ಮಿಥ್ಯಾಭಿಶಂಸಿನಃ ಅಂದ್ರೆ ಸರ್ವೇ ಅಮಿಥ್ಯಾಭಿಶಂಸಿನಃ ಅಂತ ಅರ್ಥ. ಕೆಲವು ಸರಿ ಈ ಸಂಧಿ ಸಮಾಸ ಮಾಡಿದಾಗ ಅಲ್ಲಿ ಅಕಾರ ಕಾಣಿಸೋದಿಲ್ಲ. ಇದೆಲ್ಲ ನಮಗೆ ಗೊತ್ತೇ ಇದೆ. ಲೋಕದಲ್ಲೂ ಕೂಡ ಪೂರ್ವರೂಪ ಸಂಧಿ, ಪರರೂಪ ಸಂಧಿ ಅಂತೆಲ್ಲ ಕೇಳ್ತಾ ಇರ್ತೇವೆ. ಎಲ್ಲರಿಗೂ ಅನುಭವಕ್ಕೆ ಬರೋದು ಸರ್ವೇ ಮಿಥ್ಯಾಭಿಶಂಸಿನಃ ಅನ್ನೋಲ್ಲಿ ಸರ್ವೇ ಅಮಿಥ್ಯಾಭಿಶಂಸಿನಃ ಅಂತ ಅರ್ಥ ಮಾಡ್ಕೊಡಿ. ಹಾಗಾಗಿ ಯಾರೂ ಮಿಥ್ಯಾ ಸುಳ್ಳು ಹೇಳ್ತಾ ಇಲ್ಲ. ಯದಿ ಸತ್ಯಗಿರಸ್ತರಿಹಿ, ನಿಜವಾಗ್ಲೂ ಇದು ಸತ್ಯವೇ ಆದ್ರಿಂದಲೇ ನನ್ನ ಮುಖ ನೋಡು ಅಂತ ಈ ರೀತಿ ಕೃಷ್ಣ ಪರಮಾತ್ಮ ಯಶೋದೆಗೆ ಹೇಳಿದ್ದು ನಿಜವಾದ ವಿಷಯವನ್ನೇ ಹೇಳಿದ್ದು ಅಂತ ಈ ರೀತಿ ನಾವು ಈ ವಾಕ್ಯವನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ನೋಡಿ, ರಾಯರು ಏನ್ ಮಾಡಿದ್ರು, ಇಲ್ಲೂ ಕೂಡ ಮೃನ್ ನಾ ಅಭಕ್ಷೀತಿ ಮಾತುಹು. ಅವ್ರು ಬೇರೆ ವಾಕ್ಯ ಹೇಳ್ಬೋದಿತ್ತು ರಾಯರು.
ನಾನು ಮೃತ್ ಮಣ್ಣನ್ನು ನಾನು ತಿನ್ಲಿಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ರಾಯರು ಏನ್ ಮಾಡಿದ್ರು, ಅಲ್ಲಿ ನಾಹಂ ಭಕ್ಷಿತವಾನಂಬ ಅನ್ನುವಂತೆ ಮೃತ್ ನಾ ಅಭಕ್ಷಿ ನಾ ಅನ್ನುವ ಶಬ್ದವನ್ನೇ ಬಳಸಿದ್ರು. ನ ಅಭಕ್ಷಿ ಅಂತಂದ್ರೆ ನಾ ಅಭಕ್ಷಿ ಅಂತ ಬಿಡಿಸ್ಕೊಳ್ಳೋದು ಆ ವಾಕ್ಯ, ಆ ಪದವನ್ನು ಬಿಡಿಸ್ಕೊಳ್ಳೋದು. ಬಿಡಿಸ್ಕೊಂಡ್ರೆ ಏನಾಯ್ತು, ನಾ ಅಂದ್ರೆ ಪರಮಪುರುಷನಾದ ನಾರಾಯಣನು ನಾನು ಅಭಕ್ಷಿ ತಿಂದೆ ಅಂತ ಮಾತೃವಿಗೆ ನಿಜವಾದದ್ದನ್ನೇ ಹೇಳಿ ತಾನು ಇಡೀ ಜಗತ್ತನ್ನ ತೋರಿಸಿದ ಅಂತ ಈ ರೀತಿ ಅರ್ಥವನ್ನ ಮಾಡ್ಕೊಳ್ಬೇಕು. ಆದ್ರೆ ಇಲ್ಲೊಂದು ಪ್ರಶ್ನೆ ಬರಬಹುದು. ಈಗ ತಿಂದಿದ್ದು ಮಣ್ಣನ್ನ, ತೋರಿಸಿದ್ದು ಏನನ್ನ? ತೋರಿಸಿದ್ದು ಬ್ರಹ್ಮಾಂಡ ತೋರಿಸಿದ, ಯಶೋಧೆಯನ್ನು ತೋರಿಸಿದ, ತನ್ನನ್ನೇ ತಾನು ತೋರಿಸ್ಕೊಂಡ. ಇದು ತಪ್ಪಲ್ವಾ? ತಿಂದಿದ್ದು ಮಣ್ಣನ್ನ ಅಂದ್ಮೇಲೆ ನಿಜ ಹೇಳ್ತಾ ಇದ್ದೇನೆ ಬೇರೆ, ನಾನು ಮಣ್ಣನ್ನೇ ತಿಂದಿದ್ದು ನೋಡ್ಕೋ ಅಂತ. ನೋಡಿದ್ರೆ ಮಣ್ಣು ಕಾಣ್ತಾ ಇಲ್ಲ, ಏನ್ ಕಾಣ್ತಾ ಇದೆ? ಇಡೀ ಬ್ರಹ್ಮಾಂಡ, ಯಶೋಧೆ, ಕೃಷ್ಣ ಎಲ್ಲ ಕಾಣ್ತಾ ಇದ್ದಾರೆ. ಇದು ತಪ್ಪಾಯ್ತಲ್ವಾ? ಅಂತೂ ಕೊನೆಗಾದ್ರೂ ಕೃಷ್ಣ ತಪ್ಪೇ ಹೇಳಿದ್ದಲ್ವಾ ಅಂದ್ರೆ ತಪ್ಪಲ್ಲ. ಯಾಕೆಂದ್ರೆ ಬ್ರಹ್ಮಾಂಡ ಅಂದ್ರೆ ಏನು? ಬ್ರಹ್ಮಾಂಡ ಅಂದ್ರೆ ಮಣ್ಣಿನಿಂದ ನಿರ್ಮಾಣಗೊಂಡಿದ್ದೇ ಬ್ರಹ್ಮಾಂಡ. ಪೃಥಿವಿ ಯಾವುದೇ ವಸ್ತು ನೋಡಿ, ಆ ವಸ್ತುಗಳೆಲ್ಲ ಎಲ್ಲಿ ನಿರ್ಮಾಣ ಆಗಿರೋದು? ಯಾವುದರಿಂದ ಆಗಿತ್ತು? ಮಣ್ಣಿನಿಂದಲೇ ನಿರ್ಮಾಣ ಆಗಿತ್ತು. ಹಾಗಾಗಿ ಮಣ್ಣಿನಿಂದಲೇ ನಿರ್ಮಾಣವಾದ ಬ್ರಹ್ಮಾಂಡವನ್ನ ಭಗವಂತ ತೋರಿಸಿದ ಅಂದ ಮೇಲೆ ಮಣ್ಣನ್ನೇ ತೋರಿಸಿದ್ದು ಅಂತಾನೆ ಅರ್ಥ. ಆದ್ರಿಂದ ಯಾವುದೇ ದೋಷ ಇಲ್ಲ, ಭಗವಂತ ಸುಳ್ಳು ಹೇಳಿದ್ದೇ ಇಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲದೆ ನಮ್ಮ ಶಾಸ್ತ್ರದಲ್ಲಿ ಒಂದು ದೊಡ್ಡ ವಿಚಾರ ಇದೆ. ಯಾವುದೇ ಒಂದು ವಸ್ತು ಮೊದಲು ಸರ್ವಥಾ ಇಲ್ಲದೆ ಇದ್ದಿದ್ದು ಹುಟ್ಟಿತು ಅಂತಿಲ್ಲ. ಅಂದ್ರೆ ಈಗ ಒಂದು ಮಡಿಕೆ ಹುಟ್ಟಿತು ಅಂತ ಅನ್ಕೊಳ್ಳೋಣ. ಮಡಿಕೆ ಯಾವ್ದ್ರಿಂದ ಹುಟ್ಟತ್ತೆ? ಮಣ್ಣಿನಿಂದ ಹುಟ್ಟತ್ತೆ. ಮಡಿಕೆ ಮುಂಚೆ ಇರ್ಲಿಲ್ವಾ ಅಂತಂದ್ರೆ ಇಲ್ಲ, ಮಡಿಕೆ ಇತ್ತು. ಅಲ್ಲ, ಮಡಿಕೆ ಇತ್ತ? ಮಡಿಕೆ ಇತ್ತು ಅಂದ್ಮೇಲೆ ಮಣ್ಣು ಇದ್ದಾಗಲೇ ಕಾಣಿಸ್ಬೇಕಲ್ವಾ ಅಂದ್ರೆ ಹಾಗಲ್ಲ, ಸುಪ್ತ ರೂಪವಾಗಿ ಇತ್ತು. ಅಂದ್ರೆ ಮಣ್ಣಿನಲ್ಲಿ ಘಟ ಇತ್ತು, ಆ ಮಡಿಕೆ ಇತ್ತು. ಅದು ಸರಿಯಾಗಿ ಆ ಮಣ್ಣನ್ನು ನಾವು ಜೋಡಿಸಿ ಎಲ್ಲ ನಿರ್ಮಾಣ ಮಾಡಿದಾಗ ಅದು ಮಡಿಕೆಯಂತಾಗಿ ನಮಗೆ ಕಾಣುತ್ತೆ, ಆಮೇಲೆ ಕಾಣುತ್ತೆ. ಆದ್ರೆ ಮುಂಚೆ ಅದು ಆ ಮಡಿಕೆಯ ರೂಪದಲ್ಲಿ ಅದೇ ಆಕಾರದಲ್ಲಿ ಇರಲಿಲ್ಲ, ಅದು ಮಣ್ಣಿನ ಆಕಾರದಲ್ಲಿ ಅಷ್ಟೇ ಇತ್ತು ಅಂತ ಹೇಳ್ತೀವಿ. ಅಂದ್ರೆ ಒಂದು ಮೂಲ ವಸ್ತುವಿನಲ್ಲಿ ಎಲ್ಲದರಿಂದ ಹುಟ್ಟುವ ವಸ್ತುಗಳು ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಹೇಗೆ ನಮಗೆ ಸ್ವರೂಪಾನಂದ ಇದೆ, ನಮಗೆ ಮೋಕ್ಷಕ್ಕೆ ಹೋಗ್ತೇವೆ, ಮೋಕ್ಷಕ್ಕೆ ಹೋದಾಗ ಹೊಸದಾಗಿ ಭಗವಂತ ನಮ್ಮ ಸ್ವರೂಪಾನಂದ ಕೊಡ್ತಾನ? ಹಾಗೇನಿಲ್ಲ. ನಮ್ಮ ಸ್ವರೂಪದಲ್ಲೇ ಒಂದು ಆನಂದ ಇತ್ತು ಮುಂಚೆ, ಆ ಆನಂದ ಭಗವಂತ ಹೊರತರುವಂತೆ ಮಾಡ್ತಾನೆ. ಹಾಗಾಗಿ ಯಾವ ವಸ್ತು ಹುಟ್ಟತ್ತೋ ಅದು ಮುಂಚೆಯೂ ಕೂಡ ಇದ್ದೇ ಇರುತ್ತೆ ಅಂತ ನಮ್ಮ ಮತ. ಆ ಮತವನ್ನ ಈ ಕೃಷ್ಣ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಮೊದಲು ಮಣ್ಣಿನಿಂದಲೇ ಇಡೀ ಬ್ರಹ್ಮಾಂಡ ನಿರ್ಮಾಣ ಆಗಿತ್ತು. ಬ್ರಹ್ಮಾಂಡ ಮೊದಲು ಇರಲಿಲ್ಲ ಅಂತಿಲ್ಲ, ಬ್ರಹ್ಮಾಂಡ ಇತ್ತು. ಹೇಗೆ ಮಣ್ಣಿನ ರೂಪದಲ್ಲಿ ಬ್ರಹ್ಮಾಂಡ ಇತ್ತು, ಅದನ್ನೇ ತೋರಿಸಿತ್ತು ಅಂತ ಈ ರೀತಿ ಅರ್ಥವನ್ನು ಮಾಡ್ಕೊಳ್ಬೇಕು. ಆದ್ರೆ ಇದರ ಮೇಲೊಂದು ಪ್ರಶ್ನೆ ಬರುತ್ತೆ. ಏನು ಅಂತಂದ್ರೆ, ಈಗ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಮಣ್ಣನ್ನು ತಿಂದೇ ಭಗವಂತ ನಿರ್ಮಾಣ ಮಾಡಬೇಕಾಗಿತ್ತಾ? ಬೇಕಾಗಿಲ್ಲ. ಭಗವಂತನಿಗೆ ಎಷ್ಟು ಅಚಿಂತ್ಯದ್ಭುತವಾದ ಶಕ್ತಿ ಇರೋನು ಅಂತವನು ಹಾಗೇ ಇಡೀ ಜಗತ್ತನ್ನ ಸೃಷ್ಟಿ ಮಾಡಬಹುದಿತ್ತಲ್ವೇ ಅಂದ್ರೆ ಇಲ್ಲ. ಮಣ್ಣಿನ ತಿಂದು ಮಣ್ಣಿನಿಂದಲೇ ಆ ಕ್ಷಣದಲ್ಲೇ ತನ್ನ ಬಾಯಿಯಲ್ಲಿ ಇಂತಹ ದೊಡ್ಡ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿ ತೋರಿಸುವ ಸಾಮರ್ಥ್ಯ, ಹಾಗೆ ತಕ್ಷಣ ಬಾಯಿ ಮುಚ್ಚಿದ್ರೆ ಆ ಬ್ರಹ್ಮಾಂಡ ನಾಶ. ಹೀಗೆ ಒಂದೇ ಕ್ಷಣದಲ್ಲಿ ಇಡೀ ಜಗತ್ತಿನ ನಿರ್ಮಾಣ, ಇಡೀ ಜಗತ್ತಿನ ನಾಶ ಎರಡನ್ನೂ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ ಅಂತ ತೋರಿಸಬೇಕು. ಮಣ್ಣಿನಿಂದಲೇ ಯಾಕೆ ತೋರಿಸಬೇಕು ಅಂದ್ರೆ, ಕೆಲವು ವಾದಿಗಳು ಹೇಳ್ತಾರೆ ಈ ಜಗತ್ತು ದಿಢೀರಂತ ಶೂನ್ಯದಿಂದಲೇ ಈ ಜಗತ್ತು ಬಂತು, ಹೊರತು ಯಾವುದೇ ಒಂದು ವಸ್ತುವಿನಿಂದ ಹುಟ್ಟಿದ್ದಲ್ಲ ಈ ಜಗತ್ತು ಅಂತ ಹೇಳ್ತಾರೆ. ಆದ್ರೆ ಈ ಜಗತ್ತು ಶೂನ್ಯದಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ವಸ್ತುವಿಂದನೇ ಹುಟ್ಟಬೇಕು. ಯಾವುದೇ ವಸ್ತು ಆಗ್ಲಿ ಒಂದು ಇರೋ ವಸ್ತುವಿಂದಲೇ ಹುಟ್ಟಬೇಕು. ಶೂನ್ಯವಾದ ವಸ್ತುವಿನಿಂದ ಹುಟ್ಟತ್ತೆ ಎನ್ನುವ ಮಾತು ತಪ್ಪು ಅನ್ನುವ ಸೂಚನೆಯನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕೃಷ್ಣ ತನ್ನ ಬಾಯಿಯಲ್ಲಿರುವ ಮಣ್ಣಿನಿಂದ ತಾನು ತಿಂದು ಮಣ್ಣನ್ನ, ತನ್ನ ಮಣ್ಣಿನಿಂದ ಬಾಯಲ್ಲಿರುವ ಮಣ್ಣಿನಿಂದ ತಾನು ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಎಲ್ಲರಿಗೂ ಯಶೋಧೆಗೆ ತೋರಿಸಿದ. ಇದರಿಂದ ನಮಗೇನು ಎಲ್ಲರಿಗೂ ಸೂಚನೆ ಮಾಡ್ದ ಅಂತಂದ್ರೆ, ನೀವು ಕೂಡ ಯಶೋಧೆಯ ತರಹ ಭಕ್ತಿಯನ್ನ ಮಾಡಿ ಆ ಭಗವಂತನ ಹತ್ರ ಕೇಳಿದರೆ ಅದು ಬೈಬೇಕಂತೆ ಭಗವಂತನಿಗೆ. ಬೈಯೋದು ಅಂದ್ರೇನು? ಪ್ರೀತಿಯ ಬೈಗುಳ. ಆ ರೀತಿ ಅದು ಯಶೋಧೆ ಜೋರಾಗಿ ಬೈದಿದ್ದಲ್ಲ. ಚಿಕ್ಕ ಮಗು ಕೃಷ್ಣ ತನ್ನ ಮಗ ಅದರಲ್ಲಿ ಬೈದಿದ್ದ ಹಾಗಲ್ಲ, ಪ್ರೀತಿಯಿಂದ ಗದರಿಸಿದ್ದು. ಯಾಕೆ ಅಂತಂದ್ರೆ ತೋರಿಸ್ಲಿ, ನಿಜ ಹೇಳಿ ಅಂತ. ಹಾಗೆ ನಾವು ಭಗವಂತನಿಗೆ ಗದರಿಸಬೇಕು, ಸುಮ್ಮನೆ ಗದರಿಸೋದಲ್ಲ. ಭಕ್ತಿಯಿಂದ ನೀ ನನಗೆ ಇವತ್ತು ದರ್ಶನ ಕೊಡ್ಲೇಬೇಕು ಅನ್ನುವ ಧಾಟಿಯಿಂದ ಪ್ರತಿನಿತ್ಯ ಗದರಿಸ್ತಾ ಹೋದ್ರೆ ಆ ಪ್ರೀತಿಯಿಂದ ಒಂದು ದಿವಸ ಇಡೀ ಬ್ರಹ್ಮಾಂಡವನ್ನ ಹೇಗೆ ಯಶೋಧೆಗೆ ತೋರಿಸಿದ್ನೋ ನಮಗ್ ಬ್ರಹ್ಮಾಂಡ ತೋರಿಸ್ತೇ ಇರಬಹುದು. ನಮ್ಮ ನಿಜವಾದ ಸ್ವರೂಪ, ನಮಗೇನೋ ಒಂದು ಅನುಕೂಲವಾದ ವಿಷಯ ಯಾವುದೋ ಒಂದನ್ನು ಆ ಕೃಷ್ಣ ಪರಮಾತ್ಮ ತೋರಿಸಬಹುದು ಅಂತ ನಾವು ಈ ಕಥೆಯ ಅಂಶದಿಂದ ನಾವು ತಿಳಿದುಕೊಳ್ಬೇಕು. ಈ ರೀತಿ ಅನುಸಂಧಾನ ಮಾಡಿಕೊಂಡಾಗ ನಮಗೆ ಬಹಳಷ್ಟು ಈ ಕಥೆಗಳು ಹತ್ತಿರ ನಮಗೆ ಕೃಷ್ಣ ಈ ರೀತಿ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಅನ್ನೋ ಅಂಶ ಚೆನ್ನಾಗಿ ತಿಳಿಯತ್ತೆ ಅಂತ ಹೇಳ್ತಾ, ಇನ್ನು ಮುಂದಕ್ಕೆ ಈ ಶ್ಲೋಕದಲ್ಲಿ
ಈ ರೀತಿ ಕೃಷ್ಣ ಪರಮಾತ್ಮ ಮಾಡಿದ ಚೇಷ್ಟೆಯನ್ನ ಸ್ವಲ್ಪ ವರ್ಣಿಸಿ ಯಶೋದೆಗೆ ತಾನು ಈ ರೀತಿ ದಿವ್ಯ ದರ್ಶನ ಕೊಟ್ಟ ಅನ್ನುವ ವರ್ಣನೆ ಬಂದಿದೆ. ಮುಂದಿನ ಪದ್ಯದಲ್ಲಿ ದತ್ತೋ ಮತ್ರಸ್ಯ ಭಂಗಾದುಪಗಮಿತ ಋಷಾನಂದ ಪತ್ನ್ಯಾಥ ಬದ್ಧ. ಮುಂದೊಂದು ಕೆಲಸ ಮಾಡ್ದ ಕೃಷ್ಣ. ಏನು ಮಾಡ್ದ? ಮೇಲ್ ಕಟ್ಟಿದ್ರು ಅಂತ ಹೇಳಿ ಒರಳು ಕಲ್ಲು ಮೇಲೆ ಹತ್ತಿ ಆ ಬೆಣ್ಣೆ ಇರುವಂತಹ ಆ ಮಡಿಕೆಯನ್ನು ಹೊಡೆದ. ಆ ಹೊಡೆದ ಮೇಲೆ ಅವಾಗ ಏನಾಯ್ತು? ಸಿಟ್ಟು ಬಂತು. ಗೊತ್ತಾಯ್ತು, ಎಲ್ಲ ಚೆಲ್ಲಿತ್ತು ಕೆಳಗಡೆ. ಯಶೋಧಾದೇವಿಗೆ ಸಿಟ್ಟು ಬಂದು ಕೂಡ್ಲೆ ಅದೇ ಒರಳು ಕಲ್ಲಿಗೆ ಹಗ್ಗ ಹಾಕಿ ಕಟ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಉಲೂಖಲೆ ಕೃಚ್ರೇಣ ಬದ್ಧ ಅಂತ ಒಂದು ಶಬ್ದ ಹಾಕ್ತಾರೆ ರಾಯರು. ಇದರ ಅಭಿಪ್ರಾಯ ಏನು? ಕೃಚ್ರೇಣ ಎಷ್ಟು ಹಗ್ಗ ಹಾಕಿದ್ರು 2 ಅಂಗುಲ ಕಡಿಮೆ ಆಗ್ತಾ ಇತ್ತಂತೆ. ಒಂದು ಹಗ್ಗ ತಗೊಂಬಂದ್ಲು, ಆಗ್ಲಿಲ್ಲ. ಇನ್ನೊಂದು ಹಗ್ಗ ತಗೊಂಬಂದು, ಈ ರೀತಿ ಎಷ್ಟೋ ಬಾರಿ ಹಗ್ಗ ತಗೊಂಬಂದು ಬೇರೆ ಬೇರೆ ಹಗ್ಗ ತಗೊಂಬಂದು ಕಟ್ಲಿಕ್ಕೆ ಶುರು ಮಾಡಿದ್ರೆ ಯಶೋಧಾದೇವಿ ಕಟ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಕೃಚ್ರೇಣ ಅಂತ ಹೇಳ್ತಾರೆ. ಆ ಪದದಿಂದ ಆ ಭಾಗವತದ ಶ್ಲೋಕಗಳ ಅನುಸಂಧಾನವನ್ನು ನಾವು ಮಾಡ್ಕೊಳ್ಬೇಕು. ದ್ವ್ಯಂಗುಲೋನ ಮಭೂತಸ್ಯ ಅಂತ ಅಲ್ಲಿ ಹೇಳ್ತಾರೆ. 2 ಅಂಗುಲ ಕಡಿಮೆ ಆಗ್ತಾ ಇತ್ತಂತೆ ಯಾವುದೇ ಹಗ್ಗ ತಂದ್ರು. ಕೊನೆಗೆ ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ, ಕೊನೆಗೆ ನಿನ್ಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಯಾವ ಹಗ್ಗ ಎಷ್ಟು ಸಲ ಹಗ್ಗನೇ ಹಾಕಿದ್ದು, ಆದ್ರೆ ಎಲ್ಲಾ ಹಗ್ಗಗಳಿಗೆ ಬೀಳಲಿಲ್ಲ. ಕೊನೆಗೆ ಒಂದು ಕರುವಿನ ಹಗ್ಗ ಅಂತೆ. ಆ ಕರುವಿನ ಹಗ್ಗ ಹಾಕಿದ್ರೆ ಆಗ ಕೃಷ್ಣ ಪರಮಾತ್ಮ ಶರಣಾದ್ನಂತೆ. ಶರಣಾಗಿ ನಂತರ ಅವನು ಕಟ್ಟಿಸ್ಕೊಂಡ. ಈ ರೀತಿ ಇದರಿಂದ ಏನ್ ಗೊತ್ತಾಯ್ತು? ನಾವು ಅನೇಕ ಬಾರಿ ಭಗವಂತನಿಗೆ ಹಗ್ಗ ಹಾಕ್ತಾ ಇರಬೇಕು. ಯಾವ ಹಗ್ಗ ಹಾಕಬೇಕು ಅಂದ್ರೆ ಭಕ್ತಿ ಎಂಬ ಹಗ್ಗ ಹಾಕ್ತಾ ಇರ್ಬೇಕು. ಭಕ್ತಿ ಎಂಬ ಹಗ್ಗ ಹಾಕ್ತಾ ಇದ್ರೆ ಒಮ್ಮೆ ತಪ್ಪಿಸ್ಕೊಳ್ಬಹುದು, 2ನೇ ಸರಿ ತಪ್ಪಿಸ್ಕೊಳ್ಬಹುದು, 3ನೇ ಸರಿ ತಪ್ಪಿಸ್ಕೊಳ್ಬಹುದು. ಕೊನೆಗೆ ಅಯ್ಯೋ ನನ್ನ ಭಕ್ತ ಇಷ್ಟು ಕಷ್ಟಪಡ್ತಾ ಇದ್ದಾನೆ, ಒಂದ್ಸಲಿ ಅನುಗ್ರಹ ಮಾಡ್ಬಿಡೋಣ ಅಂತ ಒಂದು ಸಲಿ ಅನುಗ್ರಹ ಮಾಡಿದರೆ ನಾವು ನಮ್ಮ ಭಕ್ತಿಯಿಂದ ಭಗವಂತನ ಕಟ್ಟಾಕಿದ್ವಿ ಅಂತ ಅರ್ಥ. ಭಗವಂತನನ್ನ ಭಕ್ತಿಯಿಂದ ಮಾತ್ರ ಕಟ್ಟಾಕ್ಲಿಕ್ಕೆ ಸಾಧ್ಯ. ಅಂತಹ ಭಕ್ತಿ ಎಂಬ ಹಗ್ಗದಿಂದ ಕಟ್ಟಿದ್ರೆ ಆಗ ಕೃಷ್ಣ ಪರಮಾತ್ಮನಿಂದ ನಾವು ಏನು ಬೇಕಾದ್ರೂ ಪಡ್ಕೊಳ್ಬಹುದು. ಮೋಕ್ಷ ಬೇಕಾ, ನಿಮ್ಗೆ ನಿಜವಾದ ನಿಮ್ಮ ಆನಂದ ಬೇಕಾ, ಏನು ಬೇಕು ಅದನ್ನ ಭಗವಂತ ದಯಪಾಲಿಸ್ತಾನೆ. ಈ ರೀತಿ ಕೃಚ್ರೇಣ ಮುಲೂಖಲೆ ಅಂತ ಹೇಳ್ತಾ ಅಲ್ಲಿ ತಾನು ಒರಳು ಕಲ್ಲಿಗೆ ಕಟ್ಟಿಸ್ಕೊಳ್ಳೋ ಉದ್ದೇಶ ಇದೊಂದು. ಯಶೋಧಾದೇವಿಗೆ ಒಂದು ಅನುಗ್ರಹ ಮಾಡ್ತೇನೆ, ತನ್ಮೂಲಕ ಎಲ್ಲ ಭಕ್ತರಿಗೂ ಒಂದು ಸೂಚನೆ ನೀಡ್ತೇನೆ ಅನ್ನುವ ಒಂದು ದೃಷ್ಟಿಯಾದರೆ, ಇನ್ನೊಂದು ದೃಷ್ಟಿಯಲ್ಲಿ ಏನು ಅಂದ್ರೆ ನರಕೂಬರ ಮಣಿಗ್ರೀವ ಅಂತ ಆ ಕುಬೇರನ ಭೃತ್ಯರೇನಿದ್ದಾರೆ, ಕುಬೇರನ ಭೃತ್ಯರು ಅಂದ್ರೆ ಅವನ ದಾಸರೇನಿದ್ದಾರೆ, ಅವರನ್ನು ಮೋಚನೆ ಮಾಡಬೇಕಾಗಿದೆ. ಅದು ಒಂದು ಕೆಲಸ ನಡಿಬೇಕಾಗಿದೆ. ಅಂತಹ ಧನಪತಿ ತನಯೋ ಅಂತಾನೆ ಹೇಳ್ತಾರೆ. ಶಿಷ್ಯರು, ದಾಸರು, ಪುತ್ರರು ಎಲ್ಲ ಒಂದೇ ರೀತಿಯ ಶಬ್ದದ ಅರ್ಥಗಳು. ಧನಪತಿ ತನಯೋ ಮೋಚಯ ಮಾಸ ಶಾಪಾತ್, ಅವರನ್ನು ಕೂಡ ಮೋಚನೆ ಮಾಡಬೇಕಾಗಿದೆ. ಅವರಿಗೆ ಶಾಪವನ್ನ ನಾರದರು ಕೊಟ್ಟಿರ್ತಾರೆ. ಅಂತಹ ಶಾಪ ಮೋಚನೆಯೂ ಕೂಡ ಆಗಬೇಕಾಗಿದೆ. ಅದಕ್ಕೋಸ್ಕರ ಆ ಉಲೂಖಲದಲ್ಲಿ ತಾನು ಬಂಧಿತನಾಗಿ ಕೃಷ್ಣ ಆ ಉಲೂಖಲದ ಜೊತೆ ಅಂದ್ರೆ ಆ ಒರಳುಕಲ್ಲು ಅದರ ಜೊತೆಗೆ ಬಂದು ಆ 2 ಮರಗಳಾಗಿ ಆಗಿದ್ದ ನಲಕೂಬರ ಮಣಿಗ್ರೀವರ ವಿಮೋಚನೆಯನ್ನು ಮಾಡಬೇಕು. ಅದನ್ನು ಉರುಳಿಸಿದ, ಅದನ್ನ ಮಧ್ಯದ ಮುಖಾಂತರ ಬರೋ ಮುಖಾಂತರ ಅದು ಉರುಳಿದಾಗ ನಂತರ ಅವರು ತಮ್ಮ ಸ್ವರೂಪವನ್ನು ಪಡೆದುಕೊಂಡ್ರು. ಅದು ಒಂದು ಮುಖ್ಯವಾದ ಉದ್ದೇಶ ಇತ್ತು ಅಂತ ಇಲ್ಲಿ ಈ ಸೂಚನೆಯನ್ನು ಮಾಡ್ತಾ ಇದ್ದಾರೆ ರಾಯರು. ಮಾಡ್ತಾ ಕೊನೆಗೆ ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ವೇಣುನಾದ, ಭಗವಂತನ ವೇಣುನಾದ ಕೇಳಿ ಎಲ್ಲರೂ ಕೂಡ ಮುಗ್ಧರಾಗಿದ್ರು. ನಂತರ ಅಲ್ಲಿ ವತ್ಸರೂಪ, ಕರುವಿನ ರೂಪದಲ್ಲೇ ಒಬ್ಬ ಅಸುರ ಬರ್ತಾನೆ, ವತ್ಸಾಸುರ ಅಂತ. ಆ ವತ್ಸಾಸುರನ ಸಂಹಾರವೂ ಕೂಡ ಆಯಿತು. ಈ ರೀತಿ ಅನೇಕ ವಿಚಿತ್ರವಾದ ಕಾರ್ಯಗಳನ್ನು ಮಾಡ್ತಾ ಇರುವ ಕೃಷ್ಣ ನನಗೆ ವಿಶೇಷವಾಗಿ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ರಾಯರು ಪ್ರಾರ್ಥನೆ ಮಾಡ್ತಾ